ಕನ್ಸ್ಯೂಮರ್ ಕೋರ್ಟ್ ಕೊಟ್ಟಿರೋ ಆದೇಶ ವೃತ್ತಿಕರ ಅನಿಸಲಿಲ್ಲ ಅಂದ್ರೆ ಆ ಡ್ರಾಫ್ಟ್ನ ಬೇರೆ ನ್ಯಾಯಾಲಯಕ್ಕೆ ಸರ್ ಡಿಸ್ಟ್ರಿಕ್ಟ್ ಕಮಿಷನ್ಸ್ ಅಲ್ಲಿ ನಿಮ್ಗೆ ಕೊಟ್ಟಿರೋ ಆದೇಶ ನಿಮ್ಗೆ ತೃಪ್ತಿ ಆಗಲಿಲ್ಲ ಅಂತಂದ್ರೆ ನೀವು ಸ್ಟೇಟ್ ಕಮಿಷನ್ ಅಪೀಲ್ ಬಿಡ್ಬೋದು. ಕಮಿಷನ್ ಬೇರೆ ಕೋರ್ಟ್ ಬೇರೆ ಕೋರ್ಟ್ ಬರಲ್ಲ, ಯಾಕೆಂದ್ರೆ ಕನ್ಸ್ಯೂಮರ್ ವ್ಯಾಪ್ತಿನೇ ಬೇರೆ. ನೀವು ಸಿಟಿ ಸಿವಿಲ್ ಕೋರ್ಟ್ ಹೋದ್ರೆ ಅದರ ವ್ಯಾಪ್ತಿನೇ ಬೇರೆ. ಸಿಟಿ ಸಿವಿಲ್ ಕೋರ್ಟ್ ತೀರ್ಪಿನ ವಿರುದ್ಧ ಕನ್ಸ್ಯೂಮರ್ ಕೋರ್ಟ್ಗೂ ಹೋಗ್ತಾರಲ್ಲ. ಈಗ ಒಂದೊಂದು ಬೋರ್ಡ್ ಒಂದೊಂದು ಇದು ಸಂಸ್ಥೆಗಳು ಅವರದ್ದೇ ಆದಂಥ ಅಪಲೇಟ್ ಅಥಾರಿಟಿಗಳು ಇರ್ತವೆ. ಈಗ ನಮ್ಮ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ ಡಿಸ್ಟ್ರಿಕ್ಟ್ ಕೋರ್ಟ್ಗಳಿದೆ, ಮತ್ತೆ ಅದ್ರ ಮೇಲೆ ಅಪೀಲ್ ಬರೋಕ್ಕೆ ನಮ್ಮ ರಾಜ್ಯ ಆಯೋಗ ಇದೆ. ನಮ್ಮ ರಾಜ್ಯ ಆಯೋಗದಲ್ಲಿ ಏನಾದರೂ ಆರ್ಡರ್ನ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದ್ರೆ ಅದ್ರ ಮೇಲೆ ನ್ಯಾಷನಲ್ ಕಮಿಷನ್ ಅಂತಿದೆ, ರಾಷ್ಟ್ರೀಯ ಆಯೋಗ ಅಂತಿದೆ, ಅದ್ರ ಮೇಲೆ ಹೋಗ್ಬೇಕು ಹೊರತು ಈ ಆರ್ಡರ್ಗಳ ಮೇಲೆ ಕೆಲವು ಎಕ್ಸೆಪ್ಷನ್ ಇರ್ತದೆ. ಒಂದು ಉಚ್ಚ ನ್ಯಾಯಾಲಯ ಮತ್ತೆ ಸುಪ್ರೀಂ ಕೋರ್ಟ್, ಅವೆರಡು ಕಡೆ ಅಪ್ರೋಚ್ ಮಾಡೋದು. ಈ ಆದೇಶದ ಮೇಲೆ ಬೇರೆ ಡಿಸ್ಟ್ರಿಕ್ಟ್ ಕೋರ್ಟ್ಗಳಿಗೆ ಅವಕಾಶ ಇಲ್ಲ. ಜ್ಯೋತಿಷಿಗಳು ಸ್ತ್ರೀ ವಶೀಕರಣ ಆಮೇಲೆ ಮೇಲೆ ದೋಷ ನಿರ್ವಹಣೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅಂತೇಳಿ ಅಶ್ವಾಸ ಪ್ರಕಾರ ಅದು ಪೇಪರಲ್ಲಿ ಬರುತ್ತೆ. ಅವರು ಈ ಪರಿಣಾಮ ಬರ್ತಾರೆ ಸರ್, ಬರ್ತಾರೆ. ಡಿಸ್ಟಿಕ್ ಅಂದ್ರೆ ನಮ್ಮ ಕನ್ಸ್ಯೂಮರ್ ವ್ಯಾಪ್ತಿಲಿ ಬರಲ್ಲ ಅವರು. ಆದ್ರೆ ಈ ತರ ಫಾಲ್ಸ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಇವರು ಅಂತ ಹೇಳ್ಬಿಟ್ಟು ಬೇಕಾದ್ರೆ ನಾವು ಅಲ್ಲ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಕೊಡ್ಬೋದು. ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕೌನ್ಸಿಲ್ ಏನಾದ್ರು ಫೀಸ್ ತಗೊಂಡು ನಿಮ್ಗೆ ಆತರ ಹೇಳಿ ನಿಮ್ಗೆ ಏನಾದ್ರು ಅದರಿಂದ ಸಮಸ್ಯೆ ಆಗಿ ಪೇಮೆಂಟ್ ಮಾಡಿದ್ರೆ ಅದೇ ಆತರ ಏನಾಗುತ್ತೆ ಅಂದ್ರೆ ಕೆಲವು ವಿಷಯಗಳಲ್ಲಿ ಪರ್ಸನಲ್ ಸರ್ವಿಸಸ್ ಅಂತ ಇದೆ. ಈಗ ಪರ್ಸನಲ್ ಸರ್ವಿಸಸ್ ಅಂತಂದ್ರೆ ಕೆಲವರು ನಮ್ಮ ಮನೆಗೆ ಒಂದು ಸರ್ವೆಂಟ್ ಇಟ್ಕೋತೀವಿ, ಮನೆ ಕೆಲಸ ಮಾಡೋದಕ್ಕೆ ಅದು ಕಸ ಗುಡಿಸೋದಕ್ಕೆ. ಅವ್ರು ಏನೋ ಒಂದು ಡ್ಯಾಮೇಜ್ ಮಾಡ್ತಾರೆ ಅಂದ್ಕೊಳ್ಳಿ, ಮನೆಗೆ ಟಿವಿ ಹೊಡೆದಾಕೋದು ಅಥವಾ ಏನೋ ಒಂದು ಆಗುತ್ತೆ, ಅವ್ರ ಮೇಲೆ ನೀವು ಕ್ಲೈಮ್ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ಈ ಒಂದು ಪೇ ಫಾರ್ ಸರ್ವಿಸಸ್ ಅದು ಪರ್ಸನಲ್ ಸರ್ವಿಸಸ್ ಆಗ್ತದೆ. ನಿಮ್ದು ಅದೇ ರೀತಿ ಬರ್ತದೆ. ನಿಮ್ದು ಏನೋ ಒಂದು ಪರ್ಸನಲ್ ಜ್ಯೋತಿಷ್ಯ ಕೇಳಕ್ ಹೋಗಿರೋದು ಇದಾಗಿದ್ರೆ ನಿಮ್ ಪರ್ಸನಲ್ ಸರ್ವಿಸಸ್ ಆಗ್ತದೆ. ಅದು ಇಟ್ ಇಸ್ ನಾಟ್ ಟೋಟಲಿ ಎ ಸರ್ವಿಸ್ ಆಸ್ ಪರ್ ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಹಾಗಾಗಿ ಅದ್ರ ಮೇಲೆ ನಿಮ್ಗೆ ಪರಿಹಾರಗಳು ಕಷ್ಟ ಆಗ್ತದೆ. ಬಟ್ ಎಕ್ಸ್ಪ್ಲಾಯ್ಟೇಷನ್ ಮಾಡಿದ್ರೆ ನಿಮ್ಗೆ ಏನಾದ್ರು ಈ ತರ ಮಾಡಿ ನಿಮ್ಗೆ ಅನಾಹುತ ಆಗಿದ್ರೆ, ತೊಂದರೆ ಆಗಿದ್ರೆ ಟೋಟಲ್ 3 ವ್ಯಾಪ್ತಿ ಬರುತ್ತೆ. ಒಂದು ಕಮರ್ಷಿಯಲ್ ಪರ್ಪಸ್ ಪರ್ಚೇಸ್ ಮಾಡಿದ್ರೆ, ಮತ್ತು ಒಂದು ಪರ್ಸನಲ್ ಸರ್ವಿಸ್ ಇದ್ರೆ, ಇನ್ನೊಂದು ಫ್ರೀ ಆಫ್ ಕಾಸ್ಟ್. ಈ 3 ವಿಚಾರದ ಬಂದಾಗ ಕನ್ಸ್ಯೂಮರ್ಸ್ ಆಗಲ್ಲ. ಈ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಂತಂದ್ರೆ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ತೀರಿ, ಡಾಕ್ಟರ್ಗೆ ನೀವು ಯಾವುದೇ ಒಂದು ಫೀಸ್ ಕೊಡೋದಿಲ್ಲ, ಆದ್ರೆ ಸರ್ವಿಸ್ ತಗೊಂಡಿರ್ತೀರಿ, ಅದ್ರಲ್ಲಿ ಸೇವಾ ನ್ಯೂನ್ಯತೆ ಇರ್ತದೆ. ಆದ್ರೆ ಅದನ್ನ ನೀವು ಕ್ಲೈಮ್ ಮಾಡೋದಕ್ಕೆ ಕನ್ಸ್ಯೂಮರ್ ಆಗಿದ್ರೆ ಬಟ್ ದೇರ್ ಇಸ್ ಅ ಪ್ರಾವಿಷನ್ ಇನ್ ದಿ ಕ್ರಿಮಿನಲ್ ನೆಗ್ಲಿಜೆನ್ಸ್ ಅನ್ನೋ ಒಂದು ಪ್ರಾವಿಷನ್ ಇದೆ, ಅದ್ರ ಮೇಲೆ ನೀವು ಪರಿಹಾರ ಕೇಳಿ. ಸರ್ ಪೇಮೆಂಟ್ ಸರ್ ಪೇಮೆಂಟ್ ಮಾಡಿದಾಗ ಈಗ ಅವ್ರು ರಿಸಿಪ್ಟ್ ಕೊಟ್ಟಿರೋದಿಲ್ಲ ಕೆಲವು ಸಲ, ಬಟ್ ನಾವು ಅದನ್ನ ಆನ್ಲೈನ್ ಪೇಮೆಂಟ್ ಮಾಡಿದ್ವಿ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಸಾಕು, ಆನ್ಲೈನ್ ಪೇಮೆಂಟ್ ಸಾಕು, ಅದೇ ದಾಖಲೆ, ಅದು ದಾಖಲೆ ಆಗುತ್ತೆ ಡಿಜಿಟಲ್. ಈಗ ಎಲೆಕ್ಟ್ರಾನಿಕ್ ಮುಖಾಂತರನೇ ಪರ್ಚೇಸಸ್ ಸುಮಾರು ಆಗ್ತದೆ. ಈಗ ನಾವೆಲ್ಲ ಮನೇಲಿ ಕುತ್ಕೊಂಡೆ ಎಲ್ಲ ಪರ್ಚೇಸ್, ಅಮೆಝಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಸುಮಾರು ಪ್ಲಾಟ್ಫಾರ್ಮ್ಸ್ ಇದೆ. ಆ ಪ್ಲಾಟ್ಫಾರ್ಮ್ಗಳಿಂದ ಅದೇ ಕೆಲವು ಎಕ್ಸಾಂಪಲ್ಸ್ ಬಂದಿದೆ. ಒಬ್ಬ ಮೊಬೈಲ್ ಆರ್ಡರ್ ಮಾಡ್ತಾನೆ, ಅವ್ರಿಗೆ ಬಂದಿದ್ದು ಒಂದು ಗ್ರಾನೈಟ್ ಪೀಸ್, ಯಾವುದೋ ಒಂದು ಬಂದಿದ್ದು ಪೇಪರ್ಲೆಲ್ಲ ನೀವೆಲ್ಲ ಹಾಕಿದೆ. ಆ ತರ ಆದಾಗ ನೀವು ಈವನ್ ಇನ್ಕ್ಲೂಡಿಂಗ್ ಪ್ಲಾಟ್ಫಾರ್ಮ್ ಮತ್ತು ಮ್ಯಾನುಫ್ಯಾಕ್ಚರರ್ ಎಲ್ಲರೂ ಪಾರ್ಟಿ ಮಾಡಿ ಹಾಕ್ಬೋದು. ಅಥವಾ ಎಕ್ಸ್ಪೈರಿ ಆಗಿರುವಂತ ಕೆಲವು ಮೆಡಿಸಿನ್ಸ್ ಬರುವಂತ ಅವಕಾಶ ಇರುತ್ತೆ. ಆದ್ಮೇಲೆ ಸಾಕು, ಅಷ್ಟೇ ಸಾಕು, ಅಷ್ಟೇ ಸಾಕು. ಪ್ರೂಫ್, ಒಂದು ಆಧಾರ ಬೇಕಷ್ಟೇ ನೀವು ಕೊಟ್ಟಿದ್ದೀರಿ ಅಂತ ಒಂದು ತೋರಿಸೋದು. ಹೌದು, ಅದು ಸರ್ವಿಸ್ ನೀವು ಏನಾದ್ರೂ ಒಂದು ಅದಕ್ಕೆ ಒಂದು ಕನ್ಸಿಡರೇಷನ್ ಅಮೌಂಟ್ ಅಂತ ಹೇಳ್ತೀವಿ, ಅದಕ್ಕೆ ಕೊಟ್ಟು ನೀವು ಕೊಂಡ್ಕೊಂಡಿರ್ಬೇಕು. ಒಂದು ಪದಾರ್ಥ ಕೊಂಡ್ಕೊಂಡಿರ್ಬೇಕು ದುಡ್ಡು ಕೊಟ್ಟು, ಅಥವಾ ಸರ್ವಿಸ್ ಪಡೆದಿರ್ಬೇಕು. ಸರ್ವಿಸ್ ಪಡೆದಿರೋದು ಅಂತಂದ್ರೆ ಈಗ ಪ್ರೈವೇಟ್ ಹಾಸ್ಪಿಟಲ್ ಆದ್ರೆ ನೀವು ಡಾಕ್ಟರ್ಸ್ಗೆ ಫೀ ಅಂತ ಮೆನ್ಷನ್ ಆಗಿರುತ್ತೆ. ನಿಮ್ದು ಏನಾದ್ರು ಡಿಸ್ಚಾರ್ಜ್ ಸಮರಿ ಅಥವಾ ನೀವು ಇದ್ರಲ್ಲಿದ್ರೆ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಡಾಕ್ಟರ್ಸ್ ಚಾರ್ಜಸ್ ಇರ್ತದೆ. ಸೊ ಅವಾಗ ನೀವು ಅವರ ಸೇವೆಗೆ ನೀವು ದುಡ್ಡು ಕೊಟ್ಟಿದ್ದೀರಿ ಅಂತ ಗೊತ್ತಿಲ್ಲ. ಆದ್ರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ರಿಜಿಸ್ಟ್ರೇಷನ್ ಫೀ ಮಾತ್ರ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಯಾವ್ದ್ರಲ್ಲೂ ನಿಮ್ಗೆ ಡಾಕ್ಟರ್ದು ಸೇವೆ ಬಾಬ್ತು ಅಂತ ಎಲ್ಲೂ ಮೆನ್ಷನ್ ಆಗಿರೋದು. ಹಾಗಾಗಿ ಡಾಕ್ಟರ್ಸ್ ದೇ ಆರ್ ಅಪಾಯಿಂಟೆಡ್ ಬೈ ಗವರ್ನಮೆಂಟ್ ಫ್ರೀ ಸರ್ವಿಸ್ ಕೊಡ್ತಾರೆ.